ಇವತ್ತಿನ ಸಾಂಬಾರ್ ರೆಸಿಪಿ ಬಂದು ಸೀಸನ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅವರೆಕಾಳು ಸೀಸನಲ್ಲಿ ಈ ರೆಸಿಪಿನ ಮಾಡಿಲ್ಲ ಅಂತಂದರೆ ಸೀಸನ್ ಕಂಪ್ಲೀಟೇ ಅಂತ ಅನ್ಸೋದಿಲ್ಲ. ಸೊ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಏನಾಗ್ತಾಯಿತ್ತು ಅಂತಾರೆ, ತುಂಬ ಜಾಸ್ತಿ ತಂದು ಅಂದರೆ ಸೇರುಗಟ್ಟಲೆ ಇದಕ್ಕಿದ್ದು ಬೇಳೆ ಮಾಡ್ತಾಯಿದ್ರು. ಬಟ್ ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ಬೇಕಂತಂದರೆ ಅವ್ರು ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟೊಂದೆಲ್ಲ ಮಾಡೋಷ್ಟು ಪೇಷನ್ಸ್ ನನಗಂತೂ ಸಂಡೇ ಇದೇ ಫುಲ್ ಕೆಲಸ ಆಗಿತ್ತು. ಅವರೆಕಾಯಿ ತಂದು ಅದನ್ನ ಬಿಡಿಸೋದು ಒಂದು ಕೆಲಸ ಅಂತಂದರೆ, ಮತ್ತು ಅದನ್ನ ನೆನೆಸಿ ಅದನ್ನ ಇದಕ್ಕಿದ್ದು ಬೇಳೆ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಆದರೆ ಒಂದು ಸರಿ ಸಾಂಬಾರು ಮಾಡಿದ್ಮೇಲೆ ಆ ಟೇಸ್ಟಲ್ಲಿ ಊಟ ಮಾಡಿದ್ಮೇಲೆ ಅದೆಲ್ಲ ಕೂಡ ಮರ್ತೋಗ್ಬಿಡುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಜೀರಿಗೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಏಕೆಂದರೆ ನಾವು ಈ ರೀತಿ ಮಾಡಿ ಸಾಂಬಾರನ್ನ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅದೆಲ್ಲನೂ ಆರ್ಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಆಮೇಲೆ ಅದನ್ನ ರುಬ್ಕೊತೀನಿ. ಸೊ ಅದಕ್ಕಿಂತ ಮುಂಚೆ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕಿ ಅದಕ್ಕೆ ಈರುಳ್ಳಿ ಹಾಗೆ ಇದ್ಕಿಸಿರೋಂಥ ಅವರೆಬೇಳೆನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಅದೆಲ್ಲ ಫುಲ್ ಕಾಳುಗಳೆಲ್ಲ ನಮಗೆ ಸಿಗೋದೇ ಇಲ್ಲ, ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ರುಬ್ಬಿರೋಂಥ ಮಸಾಲೆನ ಬಾಣಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ರೆ ಟೇಸ್ಟಿಯಾಗಿರುವಂತಹ ಸಖತ್ತಾಗಿರುವಂತಹ ಸೀಸನ್ ಸ್ಪೆಷಲ್ ಆಗಿರುವಂತಹ ಒಂದು ಇದಕ್ಕಿದ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ದೋಸೆ, ಇಡ್ಲಿ, ಚಪಾತಿ ಹಾಗೆ ಪೂರಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇಡ್ಲಿ ಮಾಡಿದ್ದೆ. ಇಡ್ಲಿ ಜೊತೆ ಅಂತೂ ಟೇಸ್ಟ್ ಸಖತ್ತಾಗಿತ್ತು. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆಯಿತು ಅಂತಂದರೆ ಒಂದ್ಸರಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವುದಾದ್ರು ಬೇರೆ ರೀತಿಯಲ್ಲಿ ಏನಾದರೂ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಂತಂದರೆ ಆ ರೆಸಿಪಿನೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಮಾಡಿದಷ್ಟು ನಾವು ಮುಂದೆ ಹೆಚ್ಚು ವೀಡಿಯೋಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.